ಕಾಂಗ್ರೆಸ್ ಶಾಸಕರ ರೆಸಾರ್ಟ್ ಪಾಲಿಟಿಕ್ಸ್ ಸುಳ್ಳಲ್ಲ, ಸತ್ಯ. ತಮಿಳುನಾಡಿನ 5 ಶಾಸಕರು ಕಳೆದ ರಾತ್ರಿ ಬೆಂಗಳೂರಿಗೆ ಬಂದಿದ್ದು ಕೂಡ ಸತ್ಯ. ಚೆನ್ನೈನಿಂದ 5 ಶಾಸಕರು ನೇರವಾಗಿ ಬಂದಿದ್ದು ಬೆಂಗಳೂರಿಗೆ, ಬೆಂಗಳೂರು ಹೊರವಲಯಕ್ಕೆ. ಚೆನ್ನೈನಿಂದ 5 ಶಾಸಕರು ನೇರವಾಗಿ ಬಂದಿರೋದು ಬೆಂಗಳೂರಿಗೆ. ಬೆಂಗಳೂರು ಹೊರವಲಯದ ರೆಸಾರ್ಟ್ನಲ್ಲಿ ಆಗಿದ್ದು ಸಕಲ ಸಿದ್ಧತೆಗಳು. ಎಲ್ಲವೂ ಕೂಡ ಪ್ಲಾನ್ ಚೇಂಜ್ ಆಗಿರುತ್ತೆ. ಅಷ್ಟರಲ್ಲಿ ಹೈಕಮಾಂಡ್ ಆದೇಶದ ಮೇರೆಗೆ ಮತ್ತೆ ವಿಮಾನ ಹತ್ತಿರುವಂತಹ 5 ಜನ ಶಾಸಕರು ಮಧ್ಯರಾತ್ರಿ ಹೈದರಾಬಾದ್ಗೆ ತೆರಳಿ 5 ಕಾಂಗ್ರೆಸ್ ಶಾಸಕರಿಗೆ ಎಐಸಿಸಿ ಇನ್ಚಾರ್ಜ್ ವಿಶ್ವನಾಥ್ ಆಗಿರ್ತಾರೆ. ಇತ್ತ ತಮಿಳುನಾಡಿನ 5 ಶಾಸಕರು ಬೆಂಗಳೂರಿನಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಡಿಕೆ ಹೇಳಿರುವಂಥದ್ದು. ನನಗೆ ಹೈಕಮಾಂಡ್ ನಾಯಕರು ಇನ್ನೂ ಕೂಡ ಮಾತನಾಡಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ನನಗೇನಾದರೂ ಹೇಳಿದ್ರೆ ಸ್ಟ್ಯಾಂಡ್ ತೆಗೆದುಕೊಳ್ಳಬಹುದಿತ್ತು, ಬಟ್ ನನಗೇನೂ ಹೇಳಿಲ್ಲ ಅಂತ ಹೇಳ್ತಿದ್ದಾರೆ. ನನಗೆ ಯಾರು ಕೂಡ ಹೇಳಿಲ್ಲ, ಅವೆಲ್ಲ ಸುಳ್ಳು ಅಂತ ಹೇಳ್ಬಿಟ್ಟು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿರುವಂಥದ್ದು. ಒಂದ್ ಕಡೆ ಇವರೆಲ್ಲರನ್ನೂ ಕೂಡ ಭದ್ರ ಮಾಡ್ತಾರೆ, ಬೆಂಗಳೂರಿನ ಹೊರವಲಯದಲ್ಲಿ ಅವರನ್ನ ಸೇಫ್ಟಿಯಾಗಿ ಇಡ್ಲಾಗತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಬಟ್ ಇದೀಗ ಡಿಕೆಶಿಗೆ ಯಾವುದೇ ರೀತಿಯಾದಂತಹ ಹೈಕಮಾಂಡ್ ಯಾವುದೇ ರೀತಿಯಾದಂತಹ ಸೂಚನೆಯನ್ನ ಕೊಟ್ಟಿಲ್ವಂತೆ ಅನ್ನುವಂತಹ ಮಾತುಗಳು. ಸೊ ಬೆಂಗಳೂರು ಹೊರವಲಯದ ರೆಸಾರ್ಟ್ನಲ್ಲಿ ಸಕಲ ಸಿದ್ಧತೆ ಆಗಿತ್ತು ಅಂತ ಮತ್ತೊಂದು ಕಡೆ ಹೇಳಲಾಗ್ತಾರೆ. ಸೊ 5 ಶಾಸಕರು ಕೂಡ ಇದೀಗ ಬೆಂಗಳೂರಿಗೆ ಬಂದಿದ್ದಂತೂ ಸತ್ಯ, ನೇರವಾಗಿ ಬಂದಿದ್ದು. ಪಾರ್ಟಿ ಹೈಕಮಾಂಡ್ ಸುಳ್ಳು, ಯಾವ ಶಾಸಕರು ಈಗ ರೆಸಾರ್ಟ್ ಬಂದಿಲ್ಲ. ಐ ಆಮ್ ನಾಟ್ ಅವೇರ್ ಆಫ್ ಇಟ್. ನನಗೇನಾದ್ರು ಹೇಳಿದ್ರೆ ಬೇರೆ ವಿಚಾರ ನಾನು ಖಂಡಿತ ಹೇಳ್ತೀನಿ. ಯಾರು ನನಗೆ ಎಲ್ಲಿ ಯಾವ ಈಗಲ್ಟನ್ನು ಮುಚ್ಚಿದೆ ಬೇರೆ ಆಗ್ತಾ ಇದೆ. ಅವೆಲ್ಲ ಸುಳ್ಳೋದು. ಎಲ್ಲಿ ಬಂದಿದ್ದಾರೋ ಏನೋ ಗೊತ್ತಿಲ್ಲ. ಕೆಲವರು ಹೈದರಾಬಾದ್ ಹೋಗಿದ್ದಾರೆ, ಕೆಲವು ಬೆಂಗಳೂರು ಬಂದಿದ್ದಾರೆ ಅಂತ ಚಿವಿಲ್ ನಾನು ನೋಡಿದೆ ಅಷ್ಟೇ. ಐ ಆಮ್ ನಾಟ್ ಅವೇರ್ ಆಫ್ ಇಟ್. ನನಗೆ ಪಾರ್ಟಿ ಹೈಕಮಾಂಡ್ ನೀನು ಮಾತಾಡಿದ್ರು. ಪಾರ್ಟಿ ಹೈಕಮಾಂಡ್ ಮಾತಾಡಿದ್ರೆ ದರ್ ಇಸ್ ಎ ಡಿಫರೆಂಟ್ ಕ್ವಶನ್. ವಾಟ್ ಎವರ್ ಪಾರ್ಟಿ ಸ್ಟ್ಯಾಂಡ್ಸ್, ಟೇಕ್ ಎ ಸ್ಟ್ಯಾಂಡ್. ಐ ವಿಲ್ ಅವಾಯ್ಡ್ ಇಟ್. It's a party decision. So I have left it to the party. I don't know about it. They asked me to go for the campaigning, I have gone for the campaigning. They want me to go to release the manifesto, I have gone to that is after that. No one is interested. ಎಲ್ಲ ಸುಳ್ಳು, ಯಾವ ಶಾಸಕರು ಈಗ ರೆಸಾರ್ಟ್ ಬಂದಿಲ್ಲ. ಐ ಆಮ್ ನಾಟ್ ಅವೇರ್ ಆಫ್ ಇಟ್. ನನಗೇನಾದ್ರು ಹೇಳಿದ್ರೆ ಬೇರೆ ವಿಚಾರ ನಾನು ಖಂಡಿತ ಹೇಳ್ತೀನಿ.